ಪತಿ ದರ್ಶನ್ ನೋಡೋದಕ್ಕೆ ಈಗ ಬಳ್ಳಾರಿಗೆ ಬಂದಿರುವಂಥದ್ದು ವಿಜಯಲಕ್ಷ್ಮಿ. ದರ್ಶನ್ ಸಹೋದರ ದಿನಕರ್ ಜೊತೆ ಬಳ್ಳಾರಿಗೆ ಬಂದಿದ್ದಾರೆ. ಅಂದರೆ ಚಾರ್ಜ್ ಶೀಟ್ ಆದ ಬಳಿಕ ಮೊದಲ ಬಾರಿ ಭೇಟಿ ಇದು. ವಿಸಿಟರ್ಸ್ ರೂಮ್ನಲ್ಲಿ ಪತಿ ಜೊತೆ ವಿಜಯಲಕ್ಷ್ಮಿ ಅರ್ಧ ಗಂಟೆಗಳ ಕಾಲ ಮಾತುಕತೆ ಆಗಿದೆ. ಕೊಂಚ ತೆಳ್ಳಗೆ ನಟ ದರ್ಶನ್ ಕಾಣ್ತಾ ಇರೋದನ್ನು ಕೂಡ ನಾವು ನೋಡಬಹುದು. ಸ್ವಲ್ಪ ಸಪ್ಪೆ ಮುಖ ಅಂತೂ ಇದೆ. ಸೊ ದಾಸನ ಪರಿಸ್ಥಿತಿ ನೋಡಿ ವಿಜಯಲಕ್ಷ್ಮಿ ಮತ್ತು ದಿನಕರ ಭಾವುಕರಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸಹಜವಾಗಿ ಈಗ ಇನ್ಮೇಲೆ ಟೆನ್ಷನ್ ಆಗುತ್ತೆ. ಅಂದರೆ ಇಷ್ಟು ದಿನಗಳ ಕಾಲ ಒಳಗಡೆ ಇದ್ದರೂ ಕೂಡ ಈ ಚಾರ್ಜ್ ಶೀಟ್ ಬಗ್ಗೆ ಅಷ್ಟೊಂದು ವಿಚಾರ ಆಗಿರ್ಬೋದು ಅಥವಾ ಆಲೋಚನೆ ಇರಲಿಲ್ಲ ಅಂತ ಅನಿಸುತ್ತೆ. ಯಾವಾಗ 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಯ್ತಲ್ಲ, ಅದರ ಜೊತೆಗೆ 231 ಸಾಕ್ಷ್ಯಗಳು ಬೇರೆ ಇದಾವಲ್ಲ, ಹಾಗಾಗಿ ಅದನ್ನು ನೋಡಿ ಆ ಸುದ್ದಿಯನ್ನು ಕೇಳಿ ಸಹಜವಾಗಿ ನಟ ದರ್ಶನ್ ಆತಂಕದಲ್ಲಿದ್ದಾರೆ. ಸೊ ಇನ್ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಇವತ್ತು ನಾಳೆ ಮತ್ತು ನಾಡಿದ್ದು ಶುಕ್ರವಾರ ಶನಿವಾರ ಸಂಡೇ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಮಂಡೆಯಿಂದ ಬೇಲ್ಗೆ ಅಪ್ಲೈ ಮಾಡುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಪತಿ ದರ್ಶನನ್ನು ನೋಡೋದಕ್ಕೆ ಬಳ್ಳಾರಿಗೆ ಬಂದಿದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ ಸಹೋದರ ದಿನಕರ ಅವ್ರ ಜೊತೆಗೂ ಕೂಡ ಬಳ್ಳಾರಿಗೆ ಬಂದಿರುವಂಥದ್ದು. ವಿಸಿಟರ್ ರೂಮ್ನಲ್ಲಿ ಅರ್ಧ ಗಂಟೆಗಳ ಕಾಲ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆ ಮಾತುಕತೆ ಆಗಿದೆ. ಅಂದರೆ ಚಾರ್ಜ್ ಶೀಟ್ ಸಲ್ಲಿಕೆಯ ವಿಚಾರವಾಗಿ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು. ಹಾಗಾಗಿ ಯಾವ ರೀತಿಯಾಗಿ ಮುಂದಿನ ಪ್ರೋಸೆಸ್ ಇರಬೇಕು, ಯಾವ ರೀತಿಯಾಗಿ ಬೇಲ್ ಪಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಬಹುಶಃ ವಿಜಯಲಕ್ಷ್ಮಿ ಕೈಯಲ್ಲಿ ಏನೋ ಇದೆ. ಅದು ಸಹಿ ಮಾಡೋದಕ್ಕೆ ಅಂದರೆ ಬೇಲ್ನ ಪ್ರತಿ ಇರಬಹುದು ಅಂತ ಅನ್ಸತ್ತೆ. ಸಹಿ ಮಾಡೋದಕ್ಕೆ ಅದನ್ನು ಆ ಪ್ರತಿಯನ್ನು ತೆಗೆದುಕೊಂಡು ಬಂದಿರಬಹುದು. ಸೊ ಜೈಲು ನಿಯಮ ಚಾಚು ತಪ್ಪದೆ ಪಾಲನೆಯನ್ನು ಅಧಿಕಾರಿಗಳು ಒಂದು ಕಡೆ ಮಾಡ್ತಾ ಇದ್ದಾರೆ. ಸಂಜೆ 4:30ರಿಂದ 5:30ರವರೆಗೆ ಮಾತ್ರ ಅವಕಾಶ ಇರುತ್ತೆ ಮೀಟ್ ಮಾಡೋದಕ್ಕೆ. ಸೊ 20 ನಿಮಿಷ ಮುಂಚಿತವಾಗಿಯೇ ವಿಜಯಲಕ್ಷ್ಮಿ ಕಾದು ಕುಳಿತಿರುವಂಥದ್ದು. 4:29ಕ್ಕೆ ವಿಸಿಟರ್ಸ್ ರೂಮ್ಗೆ ದರ್ಶನನ್ನು ಸಿಬ್ಬಂದಿಯವರು ಕೂಡ ಕರೆ ತಂದಿದ್ದರು. ಜೈಲ್ ನಿಯಮದ ಪ್ರಕಾರ 30 ನಿಮಿಷಗಳ ಕಾಲ ಮಾತನಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಆರಂಭದಲ್ಲಿ ಬಂದ ತಕ್ಷಣ ಅವರಿಗೆ ಮೀಟ್ ಮಾಡೋದಕ್ಕೆ ಅವಕಾಶ ಇರಲ್ಲ. ಸಹಜವಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ. ನೋಡಿ, ದರ್ಶನ ಒಂದು ಕಡೆ ಫೋಟೋವನ್ನು ಕೂಡ ನೋಡ್ತಾ ಇದ್ರಿ, ತೆಳ್ಳಗಾಗಿದ್ದಾರೆ ಅನ್ನೋ ಥರ ಇದ್ದಾರೆ. ಅಂದರೆ ಸಪ್ಪೆ ಮುಖ ಅಂತೂ ಇದೆ. ಸಹಜವಾಗಿ ಟೆನ್ಷನ್ ಅಂತೂ ಇದೆ. ನೋಡ್ತಾ ಇದ್ರೆ ಆತಂಕ ಕಾಣ್ತಾ ಇದೆ, ಮುಖದ ಮೇಲೂ ಕೂಡ ಆತಂಕ ಇದೆ. ಸೈಲೆಂಟ್ ಆಗಿದ್ದಾರೆ. ಇಷ್ಟು ದಿನಗಳ ಕಾಲ ಟಿ ವಿ ಬೇಡ, ಯಾವುದೇ ರೀತಿಯಾಗಿ ನ್ಯೂಸ್ ಚಾನಲ್ ಬೇಡ ಅಂತ ಹೇಳ್ತಾ ಇರುವಂಥ ದರ್ಶನ್ ಟಿ ವಿಗೆ ಮನವಿಯನ್ನು ಮಾಡಿದರೆ ಬಹುಶಃ ಇವತ್ತು ಸಂಜೆ ಒಳಗಡೆ ಟಿ ವಿ ರಿಪೇರಿ ಮಾಡಿ ಅದನ್ನು ಸರಿ ಮಾಡುವಂಥ ಸಾಧ್ಯತೆ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಈಗ ಚಾರ್ಜ್ ಶೀಟ್ ಆದ ಬಳಿಕ ಮೊದಲ ಬಾರಿಗೆ ವಿಜಯಲಕ್ಷ್ಮಿ ದರ್ಶನ್ ಅವ್ರನ್ನ ಮೀಟ್ ಮಾಡಿದ್ದಾರೆ. ಅರ್ಧ ಗಂಟೆಗಳ ಕಾಲ ಮಾತುಕತೆ ಆಗಿದೆ. ಯಾವ ವಿಚಾರದ ಬಗ್ಗೆ ಅಂತ? ಕುಮಾರ್, ಖಂಡಿತ ಏನು ನಿನ್ನೆ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ನಿನ್ನೆ ಸುಮಾರು ಒಂದು 5ರಿಂದ 10 ನಿಮಿಷಗಳ ಕಾಲ ಪತ್ನಿ ಮೂಲಕ ಲಾಯರ್ ಜೊತೆ ಮಾತುಕತೆ ನಡೆಸಿದ್ದ ದರ್ಶನ್ ಅವರು ಇಂದು ಪತ್ನಿ ಮತ್ತು ಅವರ ಸಹೋದರ ಇರ್ತಕ್ಕಂಥ ದಿನಕರ್ ಅವರು ಏನು ಇಂದು ಸಂಜೆ 4:30 ಸಮಯಕ್ಕೆ ಒಂದು ಜೈಲಿಗೆ ಆಗಮಿಸ್ತಾರೆ. ಏನು ಜೈಲು ನಿಯಮದ ಪ್ರಕಾರ 4:15ರಿಂದ 5:30 ತನಕ ಏನು ವಿಸಿಟರ್ಸ್ಗೆ ಅವಕಾಶವನ್ನ ನೀಡಲಾಗಿತ್ತು. ಇದಕ್ಕಿಂತ ಮುಂಚಿತವಾಗಿ 20 ನಿಮಿಷದ ಮುಂಚಿತವಾಗಿ ವಿಜಯಲಕ್ಷ್ಮಿ ಏನು ಜೈಲಿಗೆ ಇರುವ ಒಂದು ಸ್ಥಳಕ್ಕೆ ಬರ್ತಾರೆ. ಈ ಸಂದರ್ಭದಲ್ಲಿ ಜೈಲಿನ ನಿಯಮಾವಳಿಗಳ ಪ್ರಕಾರ ಅವ್ರನ್ನ 4:15 ಮಟ್ಟ ಅವ್ರನ್ನ ಒಳಗಡೆ ಬಿಡುವುದಿಲ್ಲ. ವಿಸಿಟರ್ಸ್ ರೂಮಿನಲ್ಲಿ ಅವ್ರನ್ನ ಒಂದು ಕೂರಿಸಲಾಗಿರುತ್ತದೆ. ಜೊತೆ ನಂತರ 4:30 ನಂತರ ದರ್ಶನ್ ಜೊತೆ ಮಾತನಾಡಲು ಅವರಿಗೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿರ್ತಾರೆ. ಏನು ದಿನಕರ್, ತೂಗುದೀಪು ಮತ್ತೆ ವಿಜಯಲಕ್ಷ್ಮಿ ಜೊತೆಗೆ ಅವರ ವಕೀಲರ ಸಮೇತವಾಗಿ ಮೂವರು ಕೂಡ ಒಂದು ಬಳ್ಳಾರಿಗೆ ಜೈಲಿಗೆ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ನಿನ್ನೆ ಏನು ಇದು ಚಾರ್ಜ್ ಶೀಟ್ ಸಂಬಂಧಪಟ್ಟಂತೆ ಒಂದು 5 ನಿಮಿಷಗಳ ಕಾಲ ವಕೀಲರ ಜೊತೆಗೆ ಮಾತನಾಡಿದಂತ ದರ್ಶನ್ ಅವರು ಕೂಡ ಇಂದು ಏನು ಮುಂದಿನ ಆಗು ಹೋಗುಗಳ ಕುರಿತು ಒಂದು ಸುದೀರ್ಘವಾಗಿ ವಿಜಿಟರ್ ರೂಮ್ ನಲ್ಲಿ ಒಂದು ದರ್ಶನ್ ಅವರು ತಮ್ಮ ಪತಿ ಮತ್ತು ಸಹೋದರ ಹಾಗೂ ವಕೀಲರ ಜೊತೆ ಮಾತುಕತೆ ನಡೆಸಿದ್ದಾರೆ. ಜೊತೆಗೆ ಬೇಲ್ಗೆ ಸಂಬಂಧಪಟ್ಟಂತೆ ಏನು ಈಗ ಬೇಲ್ಗೆ ನಿನ್ನೆ ಚಾರ್ಜ್ ಶೀಟ್ ಹಾಕಿರುವುದರಿಂದ ಬೇಲ್ಗೆ ಸಂಬಂಧಪಟ್ಟಂತೆ ನಾಳೆ ಅಥವಾ ನಾಡಿದ್ದು ಜಾಮೀನು ಅರ್ಜಿ ಹಾಕಲು ಇಂದು ದರ್ಶನ್ ಅವರ ಜೊತೆಗೆ ಬಂದಿರ್ತಕ್ಕಂಥ ಲಾಯರ್ ಅವರು ಕೂಡ ಒಂದು ಅಪ್ಲಿಕೇಶನ್ಗೆ ಸಹಿ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಸುದೀರ್ಘವಾಗಿ ಒಂದು 30 ನಿಮಿಷಗಳ ಕಾಲ ವಿಸಿಟರ್ಸ್ ರೂಮಿನಲ್ಲಿ ಒಂದು ಮಾತುಕತೆ ನಡೆಸಿದ್ದಾರೆ ಅಂತ ಒಂದು ಪ್ರಾಥಮಿಕ ಮಾಹಿತಿ ಹೊರಬಂದಿದೆ. ಎಂ ಕುಮಾರ್.
ವೀರೇಶ್, ಈಗ ಚಾರ್ಜ್ ಶೀಟ್ ಆದ ಬಳಿಕ ನಟ ದರ್ಶನ್ ಕುಗ್ಗಿ ಹೋಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ, ತೆಳ್ಳಗಾಗಿದ್ದಾರೆ. ಮಾನಸಿಕವಾಗಿ ಏನಾದರೂ ಚಿಂತೆ ಇದೆಯಾ ಅವರಿಗೆ? ಅಂದರೆ ಊಟ ಸೇರ್ತಾ ಇಲ್ಲ ಅನ್ನುವಂಥದ್ದು ಅದು ಒಂದು ಆರೋಪ ಇದೆ. ಖಂಡಿತ ಎಂ ಕುಮಾರ್, ಏನು ಮೊನ್ನೆಯಿಂದ ತಾನೇ ಚಾರ್ಜ್ ಶೀಟ್ ಸಂಬಂಧಪಟ್ಟಂತೆ ದರ್ಶನ್ ಅವರು ಏನೋ ತೀವ್ರ ಒಂದು ಆರೋಗ್ಯದಲ್ಲಿ ಏರುಪೇರಾಗಿರ್ತಕ್ಕಂಥದ್ದು. ನಿನ್ನೆ ಚಾರ್ಜ್ ಶೀಟ್ ಸಲ್ಲಿಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ತಿಳಿದುಕೊಳ್ಳುವ ಒಂದು ಸಲುವಾಗಿ ಅವರಿಗೆ BP ಮತ್ತು ಶುಗರ್ ಕೂಡ ಹೈ ಲೆವೆಲ್ ಆಗಿ ಉಂಟಾಗಿರ್ತಕ್ಕಂಥದ್ದು. ಕೂಡ ಏನು ಸ್ಥಳೀಯ ಒಂದು ಏನು ವಿಜಯನಗರ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ವತಿಯಿಂದ ವೈದ್ಯರು ಕೂಡ ಅವರನ್ನ ಭೇಟಿ ಮಾಡಿ ಅವರ ಆರೋಗ್ಯವನ್ನ ಕೂಡ ಪರಿಶೀಲನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರಿಗೆ BP ಶುಗರ್ ಇರುವುದು ಕೂಡ ಕಂಡು ಬಂದಿತ್ತು. ನಂತರ ವೈದ್ಯರು ಚಿಕಿತ್ಸೆಯ ನಂತರ ಅವರನ್ನ ನಾರ್ಮಲ್ ಆಗಿದೆ ಮತ್ತು ಸ್ಟೇಬಲ್ ಆಗಿ ಕೂಡ ಇದ್ದಾರೆ ಅಂತ ಹೇಳಿದಾಗಿತ್ತು. ಆದರೆ ಏನು ಚಾರ್ಜ್ ಶೀಟ್ ಸಲ್ಲಿಕೆಯಾದ ನಂತರ ದರ್ಶನ್ ನಿನ್ನೆಯಿಂದ ಒಂದು ಚಿಂತೆಗೆ ಈಡಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿತ್ತು. ಅದರ ಜೊತೆಗೆ ಏನು ನಿನ್ನೆ ಬೆಳಗ್ಗೆ ಟಿಫನ್ ಮಾಡಿದ್ದು ಹೊರತುಪಡಿಸಿದ್ರೆ ನಿನ್ನೆ ಮಧ್ಯಾಹ್ನ ಮತ್ತು ರಾತ್ರಿ ಸರಿಯಾಗಿ ಊಟ ಮಾಡಿಲ್ಲ, ರಾತ್ರಿ ಕೂಡ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂತಕ್ಕಂಥ ಮಾಹಿತಿ ಕೂಡ ಹೊರ ಬಂದಿತ್ತು. ಇಂದು ಕೂಡ ಏನು ದರ್ಶನ್ ಅವರು ವಿಜಯಲಕ್ಷ್ಮಿ ಭೇಟಿಗೆ ಬಂದಂತ ಸಂದರ್ಭದಲ್ಲಿ ನಾವು ಲೈವ್ ದೃಶ್ಯಾವಳಿಗಳಲ್ಲಿ ನೋಡಿದಂತ ಸಂದರ್ಭದಲ್ಲಿ ದರ್ಶನ್ ಅವರು ಕೂಡ ಸ್ವಲ್ಪ ತೆಳ್ಳಗಾಗಿದ್ದು ಮುಖ ಕೂಡ ಸಪ್ಪಗಾಗಿ ಕಂಡು ಬಂದಿರತಕ್ಕಂಥದ್ದು. ಎಂ ಕುಮಾರ್, ವೀರೇಶ್, ವಿಜಯಲಕ್ಷ್ಮಿ ಕೈಯಲ್ಲಿ ಒಂದು ಪ್ರತಿ ಇದೆ ಅಂತ ಅನ್ಸುತ್ತೆ, ಅಂದ್ರೆ ಬೇಲ್ಗೆ ಸಹಿ ಮಾಡಿಸೋದಕ್ಕ ಅಥವಾ ಹೇಗೆ ಅಂತ? ಹೌದು ಎಂ ಕುಮಾರ್, ನಿನ್ನೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಏನು ಒಂದು 5 ನಿಮಿಷಗಳ ಕಾಲ ಪತ್ನಿ ಮೂಲಕ ಲಾಯರ್ ಜೊತೆಗೆ ಒಂದು 5 ನಿಮಿಷ ಚರ್ಚೆ ಮಾಡಿದ್ದರು. ಏನು ಚಾರ್ಜ್ ಶೀಟ್ ಸಲ್ಲಿಕೆಯಾದ ನಂತರ ಬೇಲ್ಗೆ ಜಾಮೀನು ಹಾಕ್ಲಿಕ್ಕೆ ಬೇಲ್ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಕೂಡ ಹಂಚಿಕೊಂಡಿದ್ರು. ಈಗ ನಮಗೆ ಪ್ರಾಥಮಿಕ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಏನು ನಾಳೆ ಅಥವಾ ನಾಡಿದ್ರ ಒಳಗಾಗಿ ಏನು ದರ್ಶನ್ ಅವರು ಜಾಮೀನಿಗಾಗಿ ಅರ್ಜಿ ಹಾಕಲಿದ್ದಾರೆ. ಆ ಅರ್ಜಿಗೆ ಸಂಬಂಧಪಟ್ಟಂತೆ ಇವತ್ತು ಪ್ರಮುಖ ದಾಖಲಾತಿಗಳನ್ನ ತೆಗೆದುಕೊಂಡು ಆ ಅರ್ಜಿಗೆ ಲಾಯರ್ ಮೂಲಕ ಏನು ಪತ್ನಿ ವಿಜಯಲಕ್ಷ್ಮಿ ಕೂಡ ಇಂದು ಏನು ಜಾಮೀನು ಸಂಬಂಧಪಟ್ಟಂತ ಒಂದು ಅರ್ಜಿಗಳಿಗೆ ಸಹಿ ಮಾಡಿಸಿಕೊಂಡಿರ್ತಕ್ಕಂಥ ಮಾಹಿತಿ ಕೂಡ ಲಭ್ಯ ಇದೆ. ಎಂ ಕುಮಾರ್, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.